ನಾನು ನಿಮಗೆ
ನಾ ದಾನ ಮಾಡೆ ದೇಹವನ್ನೇ ಸಜೀವಗೊಳಿಸಲು ನಾ ನೀಡೆ ನಾನಾಗಿರೆ ಪರಮ ಪ್ರೀತಿಹೀನ ಏನದು ಜೀವನ ನನಗರೆಯೋ ಪ್ರಯೋಜನ ಸಹನ ಸೈರಣೆ ದಯದಾಕ್ಷಣ್ಯೆ ಪ್ರೀತಿಯಲ್ಲಿವೆ ಎಡೆಯಿಲ್ಲ ಅದರಲ್ಲಿ ಧರ್ಮಕ್ಕೆ ಮರ್ಮಕ್ಕೆ ಮೆರಟಕ್ಕೆ ಮತ್ಸರಕ್ಕೆ ಸಿಡುಕಿಗೆ ಸೊಕ್ಕಿಗೆ ಸ್ವಾರ್ಥಕ್ಕೆ ಸೇಡುಗಳ ನೀತಿಗೆ ನಲಿಯದು ಪ್ರೀತಿ ಅನೀತಿಯಲ್ಲಿ ನಲಿಯದಿರದು ಸತ್ಯದ ಜಯದಲ್ಲಿ ನಂಬುವುದೆಲ್ಲವನ್ನು ನಿರೀಕ್ಷಿಸುವುದೆಲ್ಲವನ್ನು ಸಹಿಸಿಕೊಳ್ಳುವುದು ಸಮಸ್ತವನ್ನು ಪ್ರೀತಿ ಎಂದೆಂದೂ ಅರಿಯದು ಸೋಲನ್ನು ಹರಿದು ಹೋಗುವುದು ಭವಿಷ್ಯವಾಣಿ ಗತಿಸಿ ಹೋಗುವುದು ಬಹುಭಾಷಾ ಶಕ್ತಿ ಹೋಗುವುದು ನಶಿಸಿ ಜ್ಞಾನ ಬುದ್ಧಿ ಆದರೆ ಅಮರವಾದುದು ಪರಮ ಪ್ರೀತಿ ಅಪೂರ್ವವಾದುದು ನಮ್ಮ ಅರಿವೆಯಲ್ಲ ಪೂರ್ಣವಾದುದಲ್ಲ ಪ್ರವಾದನವಾದಲ್ಲ ಪರಿಪೂರ್ಣತೆ ಪ್ರಾಪ್ತವಾಗಲು ಇಲ್ಲವಾಗುವುದು ಆ ಪೂರ್ಣತೆಯಲ್ಲ ಬಾಲಕ ನಾನಾಗಿದೆ ಆಡಿದೆ ಮಾತಾಡಿದೆ ಚಿಂತಿಸಿದೆ ಸುಖ ದುಃಖಗಳ ಸವಿದೆ ಬಾಲಕನಂತೆ ಬಲಿತು ಬೆಳೆದು ಮನುಜನಾಗುದೆ ಬಾಲಿಕವಾದುದೆಲ್ಲವನ್ನು ಬದಿಗೊತ್ತಿದೆ ನಾವೀಗ ಕಾಂಬುದು ದರ್ಪಣದ ಬಿಂಬವನ್ನು ಮುಸುಕಾಗಿ ತರುವಾಯ ಕಾಂಬೆವು ದೇವರನ್ನು ಮುಖಾಮುಖಿಯಾಗಿ ಹೀಗಿರುವುದೆಲ್ಲ ಅರಿವು ತುಂಡು ತುಂಡಾಗಿ ನಂತರ ದೇವರನ್ನೆಲ್ಲ ಅರಿತಂತೆ ನಾನರಿವೆನೋ ಅಖಂಡವಾಗಿ ನಿಲ್ಲುವವು ನಂಬಿಕೆ ನಿರೀಕ್ಷೆ ಪ್ರೀತಿ ನೆಲೆಯಾಗಿ ಈ ಊರಲ್ಲಿ ಪ್ರೀತಿಯೇ ಪರಮೋನ್ನತವೆಂಬುದ ನೀನರಿಯೆ. ಪ್ರಭುವಿನ ವಾಕ್ಯವಿದು ಕೀರ್ತನೆ ಶ್ಲೋಕ ಸ್ವಜನರಾಗಿ ಪ್ರಭು ಆಳುಕೊಂಡ ಜನತೆ ಧನ್ಯ ಪ್ರಭುವನ್ನು ಕೊಂಡಾಡಿ ಕಿನ್ನರಿಯನ್ನು ನುಡಿಸುತ್ತಾ ಕೀರ್ತಿಸಿ ಜಗದಂತಿ ವೀಣೆಯನ್ನು ಬಾರಿಸುತ್ತಾ ನೂತನ ಕೀರ್ತೆಯನ್ನು ಆತನಿಗೆ ಹಾಡಿರಿ ಇಂಪಾಗಿ ಬಾರಿಸಿ ಸೊಂಪಾಗಿ ಭಜಿಸಿರಿ. ಲೋಕ ಸತ್ಯವಾದುದು ಆತನ ಪವಿತ್ರ ವಾಕ್ಯ ಸ್ತುತ್ಯವಾದುದು ಆತನ ಪುನೀತ ಕಾರ್ಯ ಸತ್ಯಸಂಧನು ನ್ಯಾಯಪ್ರಿಯನು ಆತನು ಆತನ ಪ್ರೀತಿಯಿಂದ ಜಗವನ್ನು ತುಂಬಿಹನು. ಲೋಕ ಪ್ರಭುವನ್ನು ದೇವರಾಗಿ ಪಡೆದ ಜನಾಂಗ ಧನ್ಯ ಪ್ರಭುವನ್ನು ಕೊಂಡಾಡಿ ಕಿನ್ನರಿಯನ್ನು ನುಡಿಸುತ್ತಾ ಕೀರ್ತಿಸಿ ಜಗದಂತಿ ವೀಣೆಯನ್ನು ಬಾರಿಸುತ್ತಾ ನೂತನ ಕೀರ್ತನೆಯನ್ನು ಆತನಿಗೆ ಹಾಡಿರಿ ಇಂಪಾಗಿ ಬಾರಿಸಿ ಸೊಂಪಾಗಿ ಭಜಿಸಿರಿ. ಲೋಕ ಸತ್ಯವಾದುದು ಆತನ ಪವಿತ್ರ ವಾಕ್ಯ ಸ್ತುತ್ಯವಾದುದು ಆತನ ಪುನೀತ ಕಾರ್ಯ ಸತ್ಯಸಂಧನು ನ್ಯಾಯಪ್ರಿಯನು ಆತನು ಆತನ ಪ್ರೀತಿಯಿಂದ ಜಗವನ್ನು ತುಂಬಿದನು. ಲೋಕ ಪ್ರಭುವನ್ನು ದೇವರಾಗಿ ಪಡೆದ ಜನಾಂಗ ಧನ್ಯ ಸ್ವಜನರಾಗಿ ಆಳಿಕೊಂಡ
ಪವಿತ್ರವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ಮನವನ್ನು ಪರಿಶುದ್ಧಗೊಳಿಸಿದೆ. ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಬೋಧನೆಯನ್ನು ಮುಂದುವರಿಸುತ್ತಾ, ಈ ಕಾಲದ ಜನರನ್ನು ಯಾರಿಗೆ ಹೋಲಿಸಲಿ? ಇವರು ಯಾರನ್ನು ಹೋಲುತ್ತಾರೆ? ಪೇಟೆ ಬೀದಿಯಲ್ಲಿ ಕುಳಿತು ನಾವು ಕೊಡಲೂದಲು ನೀವು ಕುಣಿದಾಡಲಿಲ್ಲ, ನಾವು ಶೋಕ ಗೀತೆಗಳ ಹಾಡಲು ನೀವು ಕಣ್ಣೀರಿಡಲಿಲ್ಲ ಎಂದೇ ಒಬ್ಬರಿಗೊಬ್ಬರು ಕೂಗಾಡುವ ಮಕ್ಕಳನ್ನು ನೋಡುತ್ತಾರೆ. ಸ್ನಾನಕ್ಕೆ ಋತುಮಾನ ಬಂದಾಗ ಅನ್ನ ಪಾನೀಯವನ್ನು ಸೇವಿಸಲಿಲ್ಲ, ದ್ರಾಕ್ಷಾರಸವನ್ನು ಮುಟ್ಟಲಿಲ್ಲ. ನೀವು ಅವನಿಗೆ ದೆವ್ವ ಹಿಡಿದಿದೆ ಎಂದು ಹೇಳಿದ್ದೀರಿ. ನರಪುತ್ರನು ಬಂದಾಗ ಅನ್ನ ಪಾನೀಯಗಳನ್ನು ಸೇವಿಸಿದನು. ನೀವು ಇವನೊಬ್ಬ ಹೊಟ್ಟೆ ಭಾಗ, ಕುಡುಕ, ಸುಂಕದವರ ಹಾಗೂ ಪಾಪಿಷ್ಟ ಗೆಳೆಯ ಎನ್ನುತ್ತೀರಿ. ಆದರೆ ದೈವ ಜ್ಞಾನವೇ ನಿಜವಾದ ಜ್ಞಾನ ಎಂದು ಅದನ್ನು ಅಂಗೀಕರಿಸುವ ಎಲ್ಲರೂ ಸಮರ್ಥಿಸುತ್ತಾರೆ. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ವಾಸನ ಮುಖಾಂತರ ಸಂತ ಪೌಲರು ಪ್ರೀತಿಗೆ ಬರೆದ ಪತ್ರದಲ್ಲಿ ಪ್ರೀತಿಯ ಅಮೂಲ್ಯತೆಯ ಬಗ್ಗೆ ಹಾಗೂ ಪ್ರೀತಿಯೇ ಪರಮೋನ್ನತ ಎಂದು ಪ್ರಶಂಸನೀಯವಾಗಿ ಹೇಳುತ್ತಾ, ನಾವು ನಂಬಿಕೆ ನಿರೀಕ್ಷೆ ಹೊಂದಿದವರಾಗಿದ್ದರೂ ಸಹ ಆ ಪ್ರೀತಿಯಲ್ಲಿ ನೆಲೆ ಬೀಳಬೇಕು, ಆ ಪ್ರೀತಿಯಲ್ಲಿ ಬಾಳಬೇಕು, ಆ ಪ್ರೀತಿಯಲ್ಲಿ ನಾವು ಮಾನವೀಯ ಒಂದು ಪರಿಸರವನ್ನು ನಿರ್ಮಿಸಬೇಕು ಎಂಬ ಅಂಶವನ್ನು ಸ್ಪಷ್ಟವಾಗಿ ತಿಳಿದಿರುತ್ತಾರೆ. ಹಾಗೂ ಇಂದಿನ ಕೀರ್ತನೆಗಳಲ್ಲಿ ಕೀರ್ತನಕಾರ 33ನೇ ಅಧ್ಯಾಯದಲ್ಲಿ ಪ್ರಭುವನ್ನು ಕೊಂಡಾಡಿ ಹಿನ್ನಲೆಯನ್ನು ನುಡಿಸುತ್ತಾ ಎಂದು ಪ್ರಾರ್ಥಿಸುತ್ತಾನೆ. ಪ್ರೀತಿಯಲ್ಲಿ ನೆಲೆಸಿರುವಾಗ ಪ್ರೀತಿಯೇ ನಮ್ಮ ಬುನಾದಿ ಎಂಬ ಅಂಶದಿಂದ ನಮ್ಮ ಜೀವನವನ್ನು ಕಟ್ಟುವಾಗ ನಾವು ದೇವರನ್ನು ಕೊಂಡಾಡಿ ಪೂಜಿಸಿ ಆರಾಧಿಸಬೇಕು ಎಂಬ ಕರೆಯನ್ನು ಕೀರ್ತನಕಾರನು ನೀಡುತ್ತಾನೆ. ಹಾಗೂ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಅವರ ಸಮಕಾಲೀನ ಜನತೆ ಯಾವ ರೀತಿ ಇದ್ದರು ಎಂಬುದನ್ನು ತಿಳಿದಿರುತ್ತಾ, ಅವರು ಕಾಲಕ್ಕೆ ತಕ್ಕಂತೆ ನಡೆದುಕೊಳ್ಳಲಿಲ್ಲ ಹಾಗೂ ಪರಿಸರಕ್ಕೆ ತಕ್ಕ ಹಾಗೆ ತಮ್ಮ ವರ್ತನೆಯನ್ನು ಬದಲಿಸಿಕೊಳ್ಳಲಿಲ್ಲ ಹಾಗೂ ಆಗುವ ಅನಾಹುತಗಳು ಹಾಗೂ ಘಟನೆಗಳ ಬಗ್ಗೆ ಅವರು ಕಾಳಜಿ ತೋರದೆ ಅದಕ್ಕನುಗುಣವಾಗಿ ಮಾಡದೇ ಇದ್ದರು. ಆದುದರಿಂದ ಕ್ರಿಸ್ತರು ಹೇಳುತ್ತಾರೆ, ದೈವಿ ಜ್ಞಾನ ನಿಜವಾದ ಜ್ಞಾನ. ದೈವಿ ಜ್ಞಾನವನ್ನು ಪಡೆದವರಾಗಿ ನಾವು ಪ್ರಭು ಕ್ರಿಸ್ತರ ಪ್ರಸನ್ನತೆ, ಪ್ರೀತಿ ಮತ್ತು ಅವರ ನಿರಂತರ ಆಶೀರ್ವಾದದ ಕಾತುರದಿಂದ
ನಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರಭುವನ್ನು ಅರಸಿ ಮುಂದುವರೆದು ಅವರನ್ನು ಪೂಜಿಸಿ ಆನಂದಿಸೋಣ. ಆಮೆನ್. ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ದೇವರೇ ನಮಗೆ ಕೋರಿಕೆಗಳನ್ನು ಜೈದಾಯಿಸಿರಿ. ನಿಮ್ಮ ಸೇವಕರ ಈ ಅರ್ಪಣೆಗಳನ್ನು ಕರುಣೆಯಿಂದ ಅಂಗೀಕರಿಸಿರಿ. ಹೀಗೆ ನಿಮ್ಮ ನಾಮದ ಗೌರವಾರ್ಥ ಸಲ್ಲಿಸಿದ ಪ್ರತಿಯೊಬ್ಬರ ಅರ್ಪಣೆಯು ಸರ್ವರ ರಕ್ಷಣೆಗೆ ಉಪಯುಕ್ತವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯದೇವರೇ, ನಾವು ಎಂದೆಂದೂ ಎಲ್ಲೆಂದೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದ್ದೀರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು,
ಸರ್ವ ಪರಿಶುದ್ಧತೆಯ ಬುದ್ಧಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇತರರಿಗೆ ತಿಳಿಸಿ ಪಾಲ್ಗೊಳ್ಳುತ್ತಲೇ ಎಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡರು. ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿದೆ. ವಿಶ್ವಾಸದ ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮನು ರೂಪಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗಳು ಫ್ರಾನ್ಸಿಸ್ನೊಂದಿಗೂ ಧರ್ಮಾದೇಶ ಪೀಠಗಳೊಂದಿಗೂ ಸಹಾಯಕ ಧರ್ಮಾದೇಶಗಳೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯನ್ನು ನಡೆಸುವುದು. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಗೆ ಮಿತ್ರರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಸಮ್ಮುಖದ ಕಡೆಗೆ ಬರಮಾಡಿರಿ. ನಮ್ಮಲ್ಲಿಯೂ ದಯೆ ತೋರಿರಿ. ದೇವಮಾತೆ ಭೋಜನರೊಂದಿಗೂ ಆಕೆಯ ಪತಿ ಸಂತ ಯೋಸೇಫರೊಂದಿಗೂ ಉಳಿದ ಪ್ರೇಷಿತರೊಂದಿಗೂ ಎಲ್ಲ ಕಾರ್ಯಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಗೊಳಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮನಲ್ಲಿ ಸರ್ವ ಗೌರವವನ್ನು ಹೃದಯದಾಂತರಕ್ಕೂ ರಕ್ಷಕರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ನಮಗೆ
ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಬಿಡಲಾರದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿ ಇರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸರ್ವಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೇ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಲಿ. ಯುಗಾಂತಕ್ಕೂ ಜೀವಿಸಿ ಆಳಲು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿ ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರವನ್ನು ಸ್ವೀಕಾರವನ್ನು ಆದರೆ ನಿಮ್ಮ ಪ್ರೀತಿಮಯ ದೇವರು ನಮಗೆ ಆತ್ಮಿಕ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ವಾಕ್ಯವಂತರು. ನಮ್ಮ ಜೀವನಕ್ಕೆ ಶರೀರ ರಕ್ಷಣೆಯನ್ನು ಕಾಪಾಡಲಿ.
ಪುತ್ರ ನಮ್ಮ ಸಹೋದರ ಪ್ರಭು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸುವ ವಿಶ್ವಾಸ ಹಾಗೂ ಪವಿತ್ರಾತ್ಮರ ಕೃಪೆಯಿಂದ ನಮ್ಮ ಹೃದಯಗಳಲ್ಲಿ ನೀಡಿರುವ ಪ್ರೇಮದ ಜ್ವಾಲೆ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ. ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸುವಾರ್ತೆಯ ಕಾಳುಗಳನ್ನು ದಣಿವರಿಯದೆ ಬಿತ್ತನೆ ಮಾಡುವವರಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭೂಮಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಬಿತ್ತನೆಯು ಇಡೀ ಮನುಕುಲವನ್ನು ಹಾಗೂ ಪೃಥ್ವಿಯನ್ನು ರೂಪಾಂತರಗೊಳಿಸಲಿ. ಆಗ ದುಷ್ಟ ಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜೂಬಿಲಿಯ ಕೃಪೆಯು ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗದ ನಿಧಿಗಾಗಿ ಆತುರೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಯುಗಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ, ಸದಾಕಾಲಕ್ಕೂ ಸ್ತುತಿಯು ಮಹಿಮೆಯೂ ಸಲ್ಲಲಿ. ಆಮೆನ್. ಈ ಅಚಲ ಪ್ರೀತಿ ಇರೋ ದೇವ ಎಷ್ಟೋ ಅಮೂಲ್ಯ. ನಿನ್ನ ಅಕ್ಕರೆಯ ಲೆಕ್ಕದಲ್ಲಿ ನರಮಾನು ಆಶ್ರಯ ರಾತ್ರಿ ಸೋಮ ದೇವರೇ ಸ್ವಕೀಯ ಕೊಡುಗೆಗಳ ಕಾರ್ಯ ನಮ್ಮ ತನು ಮನಗಳನ್ನು ಸ್ವಾಧೀನಪಡಿಸಿಕೊಳ್ಳಲಿ. ಹೀಗೆ ನಮ್ಮ ಸ್ವಂತ ಇಚ್ಛೆಯನ್ನು ಬದಲಾಗಿ ಅವುಗಳ ಪರಿಣಾಮಗಳು ನಮ್ಮಲ್ಲಿ ಸದಾ ಪ್ರಬಲವಾಗಿ ಇರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ